ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ನಮ್ಮೊಟ್ಟಿಗೆ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಫಸ್ಟ್ ನಾವು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ತಂದೆ, ನಾವು ನಿನ್ನ ಸನ್ನಿಧಾನದಲ್ಲಿ ಇದ್ದೇವೆ ಸ್ವಾಮಿ. ನೀನು ನಮ್ಮ ಬಂಡೆಯು, ನೀನು ನಮ್ಮ ಕೋಟೆಯು, ನಮ್ಮನ್ನು ನಡೆಸುವಾತನು, ಯಾವಾಗಲೂ ನಮ್ಮನ್ನು ಕಾಯುವಾತನು. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ಹಸ್ತದಲ್ಲಿ ನಾವು ಯಾವಾಗಲೂ ತಂದೆ ಸುರಕ್ಷಿತರು. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಲಾರ್ಡ್. ನೀನೇ ನನ್ನ ಬಂಡೆಯು, ಕೋಟೆಯು, ದುರ್ಗವು. ನೀನೇ ನನ್ನ ತಂದೆಯು, ತಾಯಿಯು, ಬಂಧುವು. ನೀನೇ ನನ್ನ ಬಂಡೆಯು, ಕೋಟೆಯು, ದುರ್ಗವು. ನೀನೇ ನನ್ನ ತಂದೆಯು, ತಾಯಿಯು, ಬಂಧುವು. ನೀನೇ ನನ್ನ ಎಲ್ಲವೂ. ನೀನೇ ನನ್ನ ಎಲ್ಲವೂ. ನೀನೇ, ನೀನೇ ನನ್ನ ಎಲ್ಲವೂ. ನೀನೇ, ನೀನೇ ನನ್ನ ಎಲ್ಲವೂ. ಯೇಸು ನನ್ನ ಒಡೆಯನು, ರಕ್ಷಕನು, ಆಶ್ರಯವು. ಯೇಸು ನನ್ನ ಆರೋಗ್ಯವು, ಬಲವು, ಶಕ್ತಿಯು. ಯೇಸು ನನ್ನ ಒಡೆಯನು, ರಕ್ಷಕನು, ಆಶ್ರಯವು. ಯೇಸು ನನ್ನ ಆರೋಗ್ಯವು, ಬಲವು, ಶಕ್ತಿಯು. ನೀನೇ ನನ್ನ ಎಲ್ಲವೂ. ನೀನೇ ನನ್ನ ಎಲ್ಲವೂ. ನೀನೇ, ನೀನೇ ನನ್ನ ಎಲ್ಲವೂ. ನೀನೇ, ನೀನೇ ನನ್ನ ಎಲ್ಲವೂ. ಯೇಸು ನನ್ನ ಮಾರ್ಗವು, ಸತ್ಯವು, ಜೀವವು. ಯೇಸು ನನ್ನ ನಂಬಿಕೆಯು, ನಿರೀಕ್ಷೆಯು, ಪ್ರೀತಿಯು. ಯೇಸು ನನ್ನ ಮಾರ್ಗವು, ಸತ್ಯವು, ಜೀವವು. ಯೇಸು ನನ್ನ
ದುರ್ಗವು ನೀನೇ ನನ್ನ ಒಡೆಯನು ರಕ್ಷಕನು ಆಶ್ರಯವು ನೀನೇ ನನ್ನ ಆರೋಗ್ಯವು ಬಲವು ಶಕ್ತಿಯು ನೀನೇ ನನ್ನ ಆರೋಗ್ಯವು ಬಲವು ಶಕ್ತಿಯು ನೀನೇ ನನ್ನ ಮಾರ್ಗವು ಸತ್ಯವು ಜೀವವು ನೀನೇ ನನ್ನ ನಂಬಿಕೆಯು ನಿರೀಕ್ಷೆಯು ಪ್ರೀತಿಯು ನೀನೇ ನನ್ನ ಎಲ್ಲವೂ ನೀನೇ ನನ್ನ ಎಲ್ಲವೂ ನೀನೇ ನೀನೇ ನನ್ನ ಎಲ್ಲವೂ ನೀನೇ Yes, Lord. ನೀನೇ ನನ್ನ ಎಲ್ಲವೂ ನೀನೇ ನೀನೇ ನನ್ನ ಎಲ್ಲವೂ ನೀನೇ Yes, Lord. ನೀನೇ ನನ್ನ ಎಲ್ಲವೂ Yes, Lord. ನೀನೇ ನೀನೇ ನನ್ನ ಎಲ್ಲವೂ ನೀನೇ ನೀನೇ ನನ್ನ ಎಲ್ಲವೂ ನೀನೇ Yes, Lord, we thank you. ನೀನೇ ನನ್ನ ಎಲ್ಲವೂ Yes, Master, we thank you. ತಂದೆ, ನೀನೇ ನಮ್ಮ ಎಲ್ಲವಾಗಿದ್ದೆ. ನೀನೇ ನಮ್ಮ ಗೌರವಕ್ಕೆ ಆಧಾರನು. ನೀನು ನಮ್ಮ ಕೋಟೆಯು ದುರ್ಗವು ಗುರಾಣಿಯು ಆಗಿದೆ. ಅದಕ್ಕೋಸ್ಕರ ಸ್ತೋತ್ರ. ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ನಿನ್ನ ಕುಮಾರನ ರಾಜ್ಯದ ಒಳಗೆ ನಮ್ಮನ್ನು ಸೇರಿಸಿದೆ. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ವಿ ಆರ್ ಫ್ರೀ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್, your grace. Thank you Lord, your anointing. Thank you Lord, your favor and protection of God. In Jesus' name, amen, 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 amen. Praise God. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸುವ. ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ, ಅದು ನಮಗೆ ಜೀವಿಸಲಿಕ್ಕೆ, ಟು ಲೀವ್. ಯೇಸು ಅನೇಕ ಅದ್ಭುತಗಳನ್ನು ತನ್ನ ಸೇವೆಯಲ್ಲಿ ಆತನು ಮಾಡಿದ. ಯಾಕಂತ ಹೇಳಿದರೆ ಆತನೇ ದೇವಕುಮಾರನೆಂದು ನಾವು ನಂಬಿಕೊಂಡು ಆತನ ಮೂಲಕ ನಾವು ಜೀವವನ್ನು ಹೊಂದುವಂತೆ ಆತ ನಮಗೋಸ್ಕರ ಅದ್ಭುತಗಳನ್ನು ಮಾಡಿದ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ, ಬಟ್ ಎಲ್ಲವನ್ನು ರೆಕಾರ್ಡ್ ಮಾಡಲಿಲ್ಲ, ಬರೆಯಲ್ಪಡಲಿಲ್ಲ.
ಬಟ್ ಕೆಲವೊಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ, ಆತನ ಮೂಲಕ ನಾವು ಜೀವವನ್ನು ಹೊಂದಬೇಕೆಂದು, ನಿತ್ಯ ಜೀವವನ್ನು ಹೊಂದಬೇಕೆಂದು. ದ ಇಟರ್ನಲ್ ಲೈಫ್. ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳಿದ, ನಂಬಿದವನು ಆ ಜೀವವನ್ನು ಹೊಂದಿದ್ದಾನೆ. ನಂಬಿದವನು ಆ ಜೀವವನ್ನು ಹೊಂದಿದ್ದಾನೆ. 6ನೇ ಅಧ್ಯಾಯ 47ನೇ ವಚನ ಯೋಹಾನ ಸುವಾರ್ತೆಯಲ್ಲಿ ಓದಿದರೆ ನಮಗೆ ಸಿಗ್ತದೆ. ಗಾಸ್ಪೆಲ್ ಆಫ್ ಜಾನ್ 6 chapter 47 6:47. ಗಾಸ್ಪೆಲ್ ಆಫ್ ಜಾನ್ ಯೋಹಾನ ಸುವಾರ್ತೆಯಲ್ಲಿ, ನಂಬಿರುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆಂದು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ಮೋಸ್ಟ್ ಅಶ್ಯೂರ್ಡ್ಲಿ ಐ ಸೇ ಟು ಯು, ಹಿ ಹೂ ಬಿಲೀವ್ಸ್ ಇನ್ ಮೀ ಹ್ಯಾಸ್ ಎವರ್ ಲಾಸ್ಟಿಂಗ್ ಲೈಫ್. ಹ್ಯಾಸ್, ನಂಬಿದವನು ಆತ ನಿತ್ಯ ಜೀವನ ಹೊಂದುತ್ತಾನಂತ ಬರೆಯಲಿಲ್ಲ, ನಂಬಿದವನು ಆ ನಿತ್ಯ ಜೀವವನ್ನು ಹೊಂದಿದ್ದಾನೆ. ಪ್ರೈಸ್ ಗಾಡ್. ಒಂದು ವೇಳೆ ನೀವು ಯೇಸು ಕ್ರಿಸ್ತನು ನಿಮಗೋಸ್ಕರ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು, ಮನುಷ್ಯನಾಗಿ ನಮ್ಮ ಪಾಪಗಳಿಗೋಸ್ಕರ ಆತನು ಕ್ರೂಜೆಯಲ್ಲಿ ಸತ್ತ, ನಮಗೋಸ್ಕರ ಬಾಧೆಯನ್ನು ಆತನು ಅನುಭವಿಸಿದ, ನಮಗೋಸ್ಕರ ಆತನು ಹೂಣಲ್ಪಟ್ಟ, ನಮಗೋಸ್ಕರ ಆತನು ಸತ್ತವರ ಒಳಗಿಂದ ಎದ್ದು ಬಂದನೆಂದು ಕೇವಲ ನಾವು ನಂಬಿದಾಗ ಬೈಬಲ್ ಹೇಳ್ತಿದೆ, ನಾವು ನಿತ್ಯ ಜೀವವನ್ನು ಹೊಂದಿದ್ದೇವೆ. ಬೈಬಲ್ ಹೇಳ್ತಿದೆ ಹ್ಯಾಸ್ ಇಟರ್ನಲ್ ಲೈಫ್, ಅಂದರೆ ಅವನಲ್ಲಿ ಇದೆ ಆ ನಿತ್ಯ ಜೀವ. ಇಟರ್ನಲ್ ಲೈಫ್, ನಿತ್ಯ ಜೀವ ಅಂತ ಹೇಳಿದ್ರೆ ದ ಗಾಡ್ ಕೈಂಡ್ ಆಫ್ ಲೈಫ್, ದ ಝೋಯೆ ಲೈಫ್. ಗ್ರೀಕ್ನಲ್ಲಿ ಝೋಯೆ ಅಂತ ಕರೀತಾರೆ ಆ ಜೀವಕ್ಕೆ. ಅನೇಕರು ಅನ್ನಿಸ್ತಾರೆ ನಿತ್ಯ ಜೀವ ಅಂದರೆ ಕೇವಲ ಅದು ಪರಲೋಕಕ್ಕೆ ಹೋದ ಮೇಲೆ ಸಿಕ್ಕುವಂಥದ್ದು ಅಂತ. ಮನುಷ್ಯನು ಸತ್ತ ನಂತರ ಆತನು ನಿತ್ಯತ್ವಕ್ಕೆ ಅಲ್ಲಿ ಜೀವಿಸ್ತಾನೆ. ಕೇವಲ ನಿತ್ಯ ಜೀವ ಪ್ರಾರಂಭವಾಗುವುದು ಇಲ್ಲಿಂದ. ನಿತ್ಯ ಜೀವ ಅಂತ ಹೇಳಿದ್ರೆ ಗಾಡ್ಸ್ ಓನ್ ಲೈಫ್, ದೇವರ ಜೀವವಾಗಿದೆ. ಗಾಡ್ಸ್ ಡಿವಿನಿಟಿ, ಗಾಡ್ಸ್ ಎಬಿಲಿಟಿ, ದೇವರ ದೈವಿಕ ಸ್ವಭಾವ, ಅದು ನಿತ್ಯ ಜೀವವಾಗಿದೆ. ಓಕೆ, ಮನುಷ್ಯನು ಯಾವಾಗ ಏದೇನ್ ತೋಟದಲ್ಲಿ ಆತನು ಪಾಪವನ್ನು ಮಾಡಿದ, ನಾವು ನೋಡ್ತೇವೆ ಆತನು 2 ರೀತಿಯ ಮರಣವನ್ನು ಅನುಭವಿಸಿದ. ನಂಬರ್ 1, ಆತನು ಆತ್ಮಿಕವಾದ ಮರಣವನ್ನು ಮೊದಲು ಅನುಭವಿಸಿದ. ನೆಕ್ಸ್ಟ್ ಆತನಿಗೆ ಶಾರೀರಿಕ ಮರಣ ಫಾಲೋ ಮಾಡಿತು. ಮರಣ ಅಂತ ಹೇಳಿದರೆ ನಮಗೆ ಮೊದಲು ಗೊತ್ತಿರಬೇಕು, ಸಪ್ರೇಷನ್ ಆಗುವಂಥ, ಸಪ್ರೇಷನ್, ವಿಂಗಡಣೆ. ಆತ್ಮಿಕ ಮರಣ ಅಂತ ಹೇಳಿದರೆ ನಮ್ಮ ಆತ್ಮ ದೇವರ ಆತ್ಮನಿಂದ ಸಪ್ರೇಟ್ ಆದದ್ದು. ನಮ್ಮ ಆತ್ಮ ದೇವರ ಆತ್ಮನಿಂದ ಸಪ್ರೇಟ್ ಆದದ್ದು. ಓಕೆ, ಹೇಗೆ ಒಂದು ಮರದಿಂದ ಕೊಂಬೆ ಸಪ್ರೇಟ್ ಆಗ್ತದೆ, ಅದೇ ರೀತಿ ಮನುಷ್ಯನ ಆತ್ಮ ದೇವರ ಜೀವದಿಂದ, ದೇವರ ಆತ್ಮನಿಂದ ಸಪ್ರೇಟ್ ಆದದ್ದು. ಇದಕ್ಕೆ ಆತ್ಮಿಕ ಮರಣ ಅಂತ ಕರೀತಾರೆ. ಶಾರೀರಿಕ ಮರಣ ಅಂತ ಹೇಳಿದರೆ ಮನುಷ್ಯನ ಆತ್ಮ ಮತ್ತು ಪ್ರಾಣ ಶರೀರವನ್ನು ಬಿಟ್ಟು ಹೊರಗೆ ಬರುವಂಥದ್ದು, ಅದಕ್ಕೆ ಶಾರೀರಿಕ ಮರಣ ಅಂತ ಕರೀತಾರೆ. ಯಾಕೋಬನು ಹೇಳ್ತಾನೆ, ಆತ್ಮ ಇಲ್ಲದ ದೇಹವು ಅದು ಸತ್ತದಾಗಿದೆ. ಸ್ಪಿರಿಟ್ ವಿದೌಟ್ ಬಾಡಿ ಇಸ್ ಡೆಡ್. ಬಟ್ ಥ್ಯಾಂಕ್ ಗಾಡ್, ದ ಸ್ಪಿರಿಚುವಲ್ ವರ್ಲ್ಡಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಯಾವಾಗ ಮನುಷ್ಯನಾಗಿ ಆತನು ಈ ಲೋಕಕ್ಕೆ ಬಂದ, ನಮಗೋಸ್ಕರ ಆತನು ಕ್ರೂಜೆಯಲ್ಲಿ ಸತ್ತ, ರಕ್ತವನ್ನು ಸುರಿಸಿದ, ಹೂಣಲ್ಪಟ್ಟ, 3ನೇ ದಿನ ಪುನರುತ್ಥಾನಾದ. ಇದನ್ನು ನಾವು ನಂಬಿದಾಗ ನಂಬರ್ 1, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟವು, ಆತನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದೇವೆ. 3ನೇದ್ದು, ನಾವು ನಿತ್ಯ ಜೀವವನ್ನು ಹೊಂದಿದ್ದೇವೆ. ಪ್ರೈಸ್ ಗಾಡ್. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ಆತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ, ನಾವು ನಿತ್ಯ ಜೀವವನ್ನು ಹೊಂದಿದ್ದೇವೆ. ವಿ ಆರ್ ರಿಸೀವ್ಡ್ ದ ಇಟರ್ನಲ್ ಲೈಫ್. ಅದಕ್ಕೆ ಈ ಹೇಳಿದ, ನಂಬಿದವನು ನಿತ್ಯ ಜೀವವನ್ನು ಹೊಂದುತ್ತಾನೆ, ಹೊಂದಿದ್ದಾನೆ, ಹೊಂದುತ್ತಾನಲ್ಲ
ಹೊಂದಿದ್ದಾನೆ. ಓದುವಾಗ ನಾವು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಓದುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಸೆನ್ಸ್ ನಾಲೆಜ್ ಹತ್ರ ಕೇಳಿದರೆ ಎಲ್ಲಿ ಹೊಂದಿದ್ದಾನೆ. ಬಟ್ ಮ್ಯಾನ್ ಈಸ್ ನಾಟ್ ಎ ಬಾಡಿ. ಮನುಷ್ಯನು ಆತನು ಶರೀರ ಅಲ್ಲ, ಮನುಷ್ಯನು ಪ್ರಾಣ ಕೂಡ ಅಲ್ಲ, ಮನುಷ್ಯನು ಆತ್ಮವಾಗಿದ್ದಾನೆ. ಮ್ಯಾನ್ ಈಸ್ ಎ ಸ್ಪಿರಿಟ್. ಈ ಒಂದು ರೆವಲೇಷನ್, ಈ ಒಂದು ಪ್ರಕಟಣೆ, ನಾವು ಆತ್ಮಸ್ವರೂಪಿ ಅಂತ ಅನೇಕರಿಗೆ ಗೊತ್ತಿಲ್ಲ. ಪ್ರೈಸ್ ಗಾಡ್. ಅನೇಕರಿಗೆ ಗೊತ್ತಿಲ್ಲ. ಅನೇಕರು ನಂಬ್ತಾರೆ ನಾವು ದೇಹವಾಗಿದ್ದೇವೆ, ನಾವು ಪ್ರಾಣವಾಗಿದ್ದೇವೆ, ಅದು ಆತ್ಮ ಪ್ರಾಣ ಒಂದೇ. ನೋ, ಈ ಆತ್ಮ ಪ್ರಾಣ ಶರೀರವನ್ನು ಡಿವೈಡ್ ಮಾಡುವಂಥದ್ದು ಪ್ರಕಟಣ ವಾಕ್ಯ. ದ ವರ್ಡ್ ಆಫ್ ಅ ರೆವಲೇಷನ್. ಓಕೆ, ಬೈಬಲ್ ಆತ್ಮ ಪ್ರಾಣ ಶರೀರ ಬಗ್ಗೆ ಮಾತಾಡುತ್ತದೆ. ಥೆಸಲೋನಿಕ 5:23 ಹೇಳ್ತದೆ. ಥೆಸಲೋನಿಕ 5:23 ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು, ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಆತ್ಮ ಪ್ರಾಣ ಶರೀರಗಳು, ಸ್ಪಿರಿಟ್, ಸೋಲ್ ಅಂಡ್ ಬಾಡಿ. ಓಕೆ, ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, Hebrews 4:12. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳ್ತದೆ, ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು. ದೇವರ ವಾಕ್ಯ ಎಂಬುವಂಥದ್ದು ಸಜೀವವುಳ್ಳದು, ಅದಕ್ಕೆ ಜೀವ ಇದೆ. ನಾವು ಕೂಡ ಅದೇ ವಾಕ್ಯದಲ್ಲಿ ಹುಟ್ಟಿದ್ದೇವೆ. ವಿ ಆರ್ ದ ರೀಪ್ರೊಡಕ್ಷನ್ ಆಫ್ ದ ಗಾಡ್ಸ್ ವರ್ಡ್. ದೇವರು ಆ ವಾಕ್ಯವನ್ನು ಬೀಜ ಅಂತ ಕರೀತಾನೆ. ಓಕೆ, ದೇವರು ಆ ವಾಕ್ಯವನ್ನು ಬೀಜ ಅಂತ ಕರೀತಾನೆ. ಯಾಕಂದ್ರೆ ದೇವರ ವಾಕ್ಯವು ಸಜೀವವಾದು, ಕಾರ್ಯ ಸಾಧಕವಾದದ್ದು, ಅದು ಕೆಲಸ ಮಾಡುತ್ತದೆ. ಅದು ಡೆಡ್ ವರ್ಡ್ ಅಲ್ಲ. ಓಕೆ, ಓನ್ಲಿ ಅದು ಇಂದ್ರಿಯಗಳ ಜ್ಞಾನ ಅಲ್ಲ. ಅದರ ಹಿಂದೆ ಪವಿತ್ರಾತ್ಮನಿದ್ದಾನೆ, ಅದರ ಹಿಂದೆ ಜೀವ ಇದೆ. ಓಕೆ, ದ ಲೈಫ್ ಇದೆ. ಓಕೆ, ಯಾಕಂದ್ರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಅದು ಕೆಲಸ ಮಾಡುತ್ತದೆ. ಇಟ್ ವಿಲ್ ವರ್ಕ್ ಇನ್ಸೈಡ್ ಯುವರ್ ಸ್ಪಿರಿಟ್. ಒಬ್ಬನ ಜೀವಿತವನ್ನು ಅದು ಬದಲಾಯಿಸ್ತದೆ. ಅವನ ಜೀವಿತವನ್ನು ಅದು ಬದಲಾಯಿಸ್ತದೆ. ಅವನ ಆಂತರ್ಯವನ್ನು ಅದು ಬದಲಾಯಿಸ್ತದೆ. ಅವನ ಡೌಟ್ ಹೋಗಿ ನಂಬಿಕೆ ಬರುತ್ತದೆ. ಆತನ ಒಂದು ರೀತಿಯ ಕುಗ್ಗುವಿಕೆ ಹೋಗಿ ನಿರಾಶೆ ಹೋಗಿ ಸಂತೈಸಿಕೆ ಉಂಟಾಗುತ್ತದೆ. ಆತನ ಜೀವಿತದಲ್ಲಿರುವ ಕತ್ತಲೆ ಹೋಗಿ ಅದು ಬೆಳಕನ್ನು ಕೊಡುತ್ತದೆ. ನಿರಾಶೆ ಹೋಗಿ ನಿರೀಕ್ಷೆಯನ್ನು ಉಂಟು ಮಾಡುತ್ತದೆ. ಅಸಮಾಧಾನ ಹೋಗಿ ಸಮಾಧಾನ ಉಂಟು ಮಾಡುತ್ತದೆ. ಅಡಿಕ್ಷನ್ ಹೋಗಿ ಸ್ವಾತಂತ್ರ್ಯವಾಗಿ ಆತನು ಜೀವಿಸುವಂತೆ ದೇವರ ವಾಕ್ಯ ಅವರ ಒಳಗೆ ಕೆಲಸ ಮಾಡುತ್ತದೆ. ಪ್ರೈಸ್ ಗಾಡ್. ಮನುಷ್ಯನಿಗೆ ಜೀವಿಸಲಿಕ್ಕೆ ದೇವರ ವಾಕ್ಯ ಬೇಕು. ವಿ ನೀಡ್ ವರ್ಡ್. ಓಕೆ, ವಿ ನೀಡ್ ವರ್ಡ್. ಕಾರ್ಯಸಾಧಕವಾದ ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ಇಲ್ಲಿ ಹೇಳ್ತದೆ. ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆ ಅಂದರೆ ಶರೀರ ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು. ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು. ಫಾರ್ ದ ವರ್ಡ್ ಆಫ್ ಗಾಡ್ ಇಸ್ ಅ ಲಿವಿಂಗ್ ಅಂಡ್ ಪವರ್ಫುಲ್, ಶಾರ್ಪರ್ ದೆನ್ ಎನಿ ಟೂ-ಎಡ್ಜ್ sword, piercing even to the division of soul. ಡಿವಿಷನ್ ಅಂದರೆ ಡಿವೈಡ್ ಮಾಡುತ್ತದೆ. ಅದು ಆತ್ಮ ಪ್ರಾಣ ಶರೀರವನ್ನು ಡಿವೈಡ್ ಮಾಡುತ್ತದೆ. ಯಾವ ವಾಕ್ಯವನ್ನು ನೀವು ಕೇಳುತ್ತಿದ್ದೀರಿ, ನಿಮ್ಮ ಆತ್ಮ ಪ್ರಾಣ ಶರೀರವನ್ನು ಅದು ಡಿವೈಡ್ ಮಾಡುವುದಿಲ್ಲ. ಇಟ್ಸ್ ನಾಟ್ ಅ ರೆವಲ್ಯೂಷನ್. ಅದು ಡಿವೈಡ್ ಮಾಡುತ್ತದೆ. ಓಕೆ, ಡಿವೈಡ್. ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗಂತು. ಡಿವಿಷನ್ ಆಫ್ ಸೋಲ್ ಅಂಡ್ ಸ್ಪಿರಿಟ್ ಅಂಡ್ ಆಫ್ ಜಾಯಿಂಟ್ ಅಂಡ್ ಮ್ಯಾರೋ ಅಂಡ್ ಈಸ್ ಎ ಡಿಸರ್ನರ್ ಆಫ್ ದ ಥಾಟ್ಸ್ ಅಂಡ್ ಇಂಟೆಂಟ್ಸ್ ಆಫ್ ದ ಹಾರ್ಟ್. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನಾವು ಹುಟ್ಟಿದ್ದು ಕೂಡ
ದೇವರ ವಾಕ್ಯ ಎಂಬ ಬೀಜದಿಂದ. ನಾವು ಓದಿದ್ರೆ ನಮಗೆ ಸಿಗ್ತದೆ, 1 ಪೇತ್ರ 1 ಅಧ್ಯಾಯ 23 ವಚನ. ಫಸ್ಟ್ ಪೀಟರ್ 1 ಪೇತ್ರ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದ್ದಲ್ಲ, ನಾಶವಾಗದ ಬೀಜದಿಂದಲೇ, ಅಂದರೆ ದೇವರ ವಾಕ್ಯ. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಹ್ಯಾವಿಂಗ್ ಬೀನ್ ಬಾರ್ನ್ ಅಗೇನ್, ನಾಟ್ ಅ ಕರಪ್ಟಬಲ್ ಸೀಡ್ ಬಟ್ ಇನ್ಕರಪ್ಟಬಲ್ ಥ್ರೂ ದ ವರ್ಡ್ ಆಫ್ ಗಾಡ್ ವಿಚ್ ಲೀವ್ಸ್ ಅಂಡ್ ಅಬೈಡ್ಸ್ ಫಾರ್ ಎವರ್. ದೇವರ ವಾಕ್ಯ ಬೀಜ ಅಂತ ಕರೀತಾ. ಹಾಗಾದರೆ ನಾವು ಹೊಸದಾಗಿ ಹುಟ್ಟಿದ್ದಲ್ಲಿ ಶರೀರ ಹುಟ್ಟಿದ್ದ, ನಿನ್ನ ಪ್ರಾಣ ಹುಟ್ಟಿದ್ದ, ಹೊಸದಾಗಿ ಹುಟ್ಟಿದ್ದು ಆತ್ಮ. ರಿಯಲ್ ಪರ್ಸನ್ is a spirit person, is a born again. It's a spirit person is a born again. ರಿಯಲ್ ನೀನು ಆತ್ಮ ಎಂಬವನು ಹೊಸದಾಗಿ ಹುಟ್ಟಿದ್ದಿ. ನಿನ್ನ ಪ್ರಾಣ ಹೊಸದಾಗಿ ಹುಟ್ಟಿದ್ದಲ್ಲ, ಹೊಸದಾಗಿ ಹುಟ್ಟಿದ್ದು ಅಂತ ಹೇಳಿದ್ರೆ ರೀಕ್ರಿಯೇಟೆಡ್ ಆದದ್ದು. ರೀಕ್ರಿಯೇಟ್ ಅಂದರೆ ಮೊದಲು ನೀನು ಇರಲಿಲ್ಲ, ಹೊಸದಾಗಿ ಸೃಷ್ಟಿಸಲ್ಪಟ್ಟಿದ್ದಿ. ಓಕೆ, ಹೊಸದಾಗಿ ನೀನು ಸೃಷ್ಟಿಸಲ್ಪಟ್ಟಿದ್ದಿ. ಯು ಆರ್ ಎ ಬ್ರ್ಯಾಂಡ್ ನ್ಯೂ ಪರ್ಸನ್. ಯಾರು ನಿನ್ನ ಪ್ರಾಣ ಅಲ್ಲ, ನಿನ್ನ ಶರೀರ ಅಲ್ಲ, ರಿಯಲ್ ಯು. ಅದು ನೀನು ಹೊಸದಾಗಿ ಹುಟ್ಟಿದ್ದು ನಾಶವಾಗುವ ಬೀಜದಿಂದ, ನಾಶವಾಗದ ಬೀಜದಿಂದ. ನಾಶವಾಗದ ಬೀಜದಿಂದ ನೀನು ಹೊಸದಾಗಿ ಹುಟ್ಟಿದ್ದಿ. ಓಕೆ, ಇಲ್ಲಿ ನಾವು ನೋಡ್ತೇವೆ 3ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹತ್ರ ಒಬ್ಬ ಬೈಬಲ್ ಪಂಡಿತ ಬರುತ್ತಾನೆ. ಯಾಕಂದ್ರೆ ಯೇಸು ಸ್ವಾಮಿ ದುರ್ಬೋಧನೆ ಮಾಡ್ತಾ ಇದ್ದಾನೆ, ಸುಳ್ಳು ಬೋಧನೆ ಮಾಡ್ತಾ ಇದ್ದಾನೆ, ನಮ್ಮ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ಬೋಧನೆ ಮಾಡುವುದಿಲ್ಲ. ಈ ಪರಿಸಯರು ಯಾವಾಗಲೂ ಯೇಸುವನ್ನು ತಪ್ಪು ಹುಡುಕ್ಲಿಕ್ಕೆ ನೋಡ್ತಾ ಇದ್ದರು. ಒಮ್ಮೆ ತಪ್ಪು ಹುಡುಕುವಂಥ ತೀರ್ಮಾನ ಒಬ್ಬರ ಹತ್ರ ಬಂತಂತ ಹೇಳಿದರೆ ಅವರು ಯಾವತ್ತೂ ಆ ಸತ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ. ಪರಿಸಯರು ಯೇಸುವಿನಲ್ಲಿ ಯಾವಾಗ ತಪ್ಪು ಹುಡುಕುದಂತ ಕಾಯ್ತಾ ಇದ್ದರು. ಲಾಜರಸನು ಅವರ ಕಣ್ಣ ಮುಂದೆ 4 ದಿನದ ನಂತರ ಎದ್ದರೂ ಕೂಡ ಅವ್ರು ನಂಬಲಿಲ್ಲ. ಅವರೆಷ್ಟೇ ಹೇಳಿದರು, ಆ ಎದ್ದ ಲಾಜರಸನನ್ನು ಹೇಗೆ ಕೊಲ್ಲುವುದಂತ ಅಷ್ಟೇ. ಯಾಕಂದರೆ ಅವರ ಮೈಂಡಲ್ಲಿ ಫಿಕ್ಸ್ ಮಾಡಿಬಿಟ್ರು ಪರಿಸಯರು. ಯಾಕಂದ್ರೆ ಅವರು ಒಪ್ಪಿಕೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಇವನ್ ಅವರ ಕಣ್ಣ ಮುಂದೆ 4 ದಿನ ಆಗಿದೆ ಒಬ್ಬ ವ್ಯಕ್ತಿ ಸತ್ತು. ಅದು 4 ದಿನದ ನಂತರ ಹೇಳ್ತಾ ಇದ್ದಾನೆ. 72 ಗಂಟೆಯಲ್ಲಿ ಒಂದು ಹೆಣ ಕೊಳೆತು ಹೋಗ್ತದೆ. ಇದು 96 ಗಂಟೆ ಆಗಿದೆ. ಲಾಜರಸನು ಹೇಳ್ತಾನೆ. ಬಟ್ ಬೈಬಲ್ ಹೇಳ್ತದೆ ಅವರು ಲಾಜರಸನು ಕೊಲ್ಲಿಕ್ಕೆ ನೋಡಿದ್ರು ಇಲ್ಲಿ. ಆದರೆ ಈ ಹಿರಿಸಭೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದ. ನಾವು ನೋಡ್ತೇವೆ, ಆತನು ಯೋಹಾನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 1ನೇ ವಚನ, ದ ಗಾಸ್ಪಲ್ ಆಫ್ ಜಾನ್ 3:1. ಪರಿಸಯರಲ್ಲಿ ಯಹೂದ್ಯರ ಹಿರಿಸಭೆಯವನಾದ ನಿಕೋದಮನೆಂಬ ಒಬ್ಬ ಮನುಷ್ಯನಿದ್ದನು. ಹೇಳಿ, ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ಇಲ್ಲಿ ಯೇಸು ಸ್ವಾಮಿಗೆ ಅವನು ಗುರು ಹೇಳ್ತಾ ಇದ್ದಾನೆ. ಆಕ್ಚುಲಿ ಈ ನಿಕೋದಮ ಮುದುಕನು, ಅವನು ಬೋಧಕ, ಹಿರಿಸಭೆಯ. ಅವನೆಲ್ಲ ಸ್ಟಡಿ ಮಾಡಿದ್ದಾನೆ, ಸತ್ಯವೇದ ಎಲ್ಲವನ್ನು ಇತರರಿಗೆ ಬೋಧಿಸುವ ವ್ಯಕ್ತಿ. ಅವರ ಲೆಕ್ಕದಲ್ಲಿ ಯೇಸು ಅನ್ಎಜುಕೇಟೆಡ್, ವಿದ್ಯಾಭ್ಯಾಸ ಇಲ್ಲದವನು ಯೇಸು ಸ್ವಾಮಿ. ಮತ್ತು ಅವರ ಲೆಕ್ಕದಲ್ಲಿ ಯೇಸು ಸ್ವಾಮಿ ಯಂಗ್, 33 years ಓಲ್ಡ್. ಯೇಸು ಸೇವೆಯನ್ನು ಪ್ರಾರಂಭ ಮಾಡಿದ್ದು 30 ವರ್ಷ ಪ್ರಾಯದಲ್ಲಿ. ಯೇಸು ಸ್ವಾಮಿ ಸಾಮಾನ್ಯವಾಗಿ ನಿನ್ನ ಹಾಗೆ ನನ್ನ ಹಾಗೆ ಮನುಷ್ಯನಾಗಿ ಜೀವಿಸಿದ. ಅವನು ಸ್ಪೆಷಲ್ ಬೋರ್ಡ್ ಹಾಕಲಿಲ್ಲ, ನಾನು ದೇವಕುಮಾರನಂತ. ಅವನು ಜನರಲ್ಲಿ ಬೆರೆತ 30 ವರ್ಷ ಆತನು ಬಡಗಿ ಕೆಲಸ ಮಾಡಿದ್ದಾನೆ.
ಅವನ ಊರಿನವರಿಗೆಲ್ಲ ಪರಿಚಯ ಇದೆ. ಅವನು ಬಡಗಿ ಅಂತಲೇ ಕರೀತಾ ಇದ್ದರು. ಬಟ್ ರಾತ್ರಿಯಲ್ಲಿ ನಿಕೋದಮ ಬರುತ್ತಾನೆ. ಅವನು ಕೇಳ್ತಾನೆ. ನಾವು ನೋಡ್ತೇವೆ 3ನೇ ವಚನ, 2ನೇ ವಚನ ನಾನು ಓದ್ತೇನೆ. ಅವನು ಕೇಳ್ತಾನೆ, ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಓಕೆ, ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದರೆ ಅವನಿಗೆ ಅರ್ಥ ಆಗುವುದಿಲ್ಲ. ಹಿ ಕ್ಯಾನಾಟ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್ಸ್. ಅವನಿಗೆ ಯಾವ ಸಂಗತಿಗಳು ಕೂಡ ಅವನಿಗೆ ಅರ್ಥ ಆಗುವುದಿಲ್ಲ. ಹಿ ಕ್ಯಾನಾಟ್ ಸಿ. ಅದಕ್ಕೆ ಓಕೆ, 4ನೇ ವಚನ ಓದುವ. ನಿಕೋದಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ಮುದುಕ. ಅವನಿಗೆ ಆಶ್ಚರ್ಯ ಆಯಿತು, ಹೊಸದಾಗಿ ಹುಟ್ಟುವುದು ಎಂತ ಇದು ಗ್ರೂಪ ಏನು ಇದು? ನಿಕೋದಮನು ಆತನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದಿತ್ತೆ. ಆತ್ಮಿಕ ವಿಚಾರವನ್ನು ಆತನು ಇಂದ್ರಿಯಗಳ ಜ್ಞಾನದಲ್ಲಿ ಅರ್ಥ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಇಲ್ಲಿ ಯೇಸು ಸ್ವಾಮಿ ಮಾತಾಡಿದ್ದು ಸ್ಪಿರಿಚುವಲ್ ರೀಬೋರ್ತ್, ಆತ್ಮಿಕ ಹೊಸದಾಗಿ ಹುಟ್ಟುವಿಕೆ. ಇಲ್ಲಿ ಇವತ್ತನು ಅರ್ಥ ಮಾಡ್ತಾ ಇದ್ದಾನೆ, ಅದು ಹೇಗೆ? ಇಂಪಾಸಿಬಲ್. ಮುದುಕನಾದ ಮೇಲೆ ಪುನಃ ಹುಟ್ಟುವುದಂದ್ರೆ ಏನು? ಓಕೆ, ಅದಕ್ಕೆ 5ನೇ ವಚನ ಯೇಸು ಸ್ವಾಮಿ ಹೇಳ್ತಾನೆ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಇಲ್ಲಿ ನೀರು ರಿಪ್ರೆಸೆಂಟ್ ಮಾಡ್ತದೆ, ಪ್ರತಿನಿಧಿಸ್ತದೆ, ಅದು ದೇವರ ವಾಕ್ಯ. ಆತ್ಮ ಪವಿತ್ರಾತ್ಮ. ಓಕೆ, ಒಬ್ಬ ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಓಕೆ, ನೆಕ್ಸ್ಟ್ 6ನೇ ವಚನ. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ದಟ್ ವಿಚ್ ಇಸ್ ಬಾರ್ನ್ ಆಫ್ ದ ಫ್ಲೆಶ್ ಇಸ್ ದ ಫ್ಲೆಶ್, ಅಂಡ್ ದಟ್ ಇಸ್ ವಿಚ್ ಇಸ್ ಬಾರ್ನ್ ಆಫ್ ದ ಸ್ಪಿರಿಟ್ ಇಸ್ ದ ಸ್ಪಿರಿಟ್. ಸಿಂಪಲ್. ನಾವು ಹೊಸದಾಗಿ ಹುಟ್ಟುವುದು ಆತ್ಮದಲ್ಲಿ. ನಾವು ಹೊಸದಾಗಿ ಹುಟ್ಟಿದ್ದು ಶರೀರದಲ್ಲಿ ಅಲ್ಲ. ಈ ಶರೀರ ರೀಪ್ರೊಡಕ್ಷನ್, ಪುನರ್ ಉತ್ಪತ್ತಿ ಆಗಿದೆ. ಯಾವುದರಿಂದ? ಇನ್ನೊಂದು ಶರೀರದಿಂದ. ಇನ್ನೊಂದು ಶರೀರದಿಂದ ಈ ಶರೀರವೇ ಹುಟ್ಟಿದೆ. ಅದು ಲಾ, ನಿಯಮ. ಅದೇ ರೀತಿ ದೇವರಾತ್ಮನಿಂದ, ವಾಕ್ಯ ಎಂಬ ಬೀಜದಿಂದ ನಾವು ದೇವರಿಗೆ ಮಕ್ಕಳಾಗಿ ಹುಟ್ಟಿದ್ದೇವೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಯಾರು ಆತನು ಅಂಗೀಕಾರ ಮಾಡಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ಯಾರು? ಹುಟ್ಟಿದವರು. ಇವರು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷನ ಇಚ್ಛೆಯಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಹಾಗ ದೇವರು ಯಾರು? ದೇವರು ಯಾರು? ದೇವರಾತ್ಮ ಸ್ವರೂಪಿ. ಯೇಸು ಸ್ವಾಮಿ 4ನೇ ಅಧ್ಯಾಯ 23-4ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ. ಗಾಸ್ಪಲ್ ಆಫ್ ಜಾನ್ 4 ಚಾಪ್ಟರ್ 4ನೇ ಅಧ್ಯಾಯ 23-24 ನಾವು ಓದುವ. ಅದರಲ್ಲಿ ಸತ್ಯ ಭಾವದಿಂದ ದೇವರಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದಿದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿತನಲ್ಲವೇ? ನಾನು ಇಂಗ್ಲಿಷ್ನಲ್ಲಿ ಹೇಳ್ತದೆ, ಓದ್ತೇನೆ. ಬಟ್ ದ ಹವರ್ ಈಸ್ ಕಮಿಂಗ್ ಅಂಡ್ ನೌ ಈಸ್ ವೆನ್ ದ ಟ್ರೂ ವರ್ಷಿಪರ್ ವಿಲ್ ವರ್ಷಿಪ್ ದ ಫಾದರ್ ಇನ್ ಸ್ಪಿರಿಟ್. ವರ್ಷಿಪ್ ದ ಫಾದರ್ ಇನ್ ಸ್ಪಿರಿಟ್. ಕಿಂಗ್ ಜೇಮ್ಸ್ ವರ್ಷರಲ್ಲಿ ಸ್ಪಿರಿಟ್ ಅಂತ ಹೇಳಿದರೆ ಅಲ್ಲಿ ಎಸ್ ಹಾಕಲ್ಪಟ್ಟಿದೆ. ಅಲ್ಲಿ ದೊಡ್ಡ ಎಸ್ ಅಂತ ಹೇಳಿದ್ರೆ ಹೋಲಿ ಸ್ಪಿರಿಟ್, ಸ್ಮಾಲ್ ಎಸ್ ಅಂತ ಹೇಳಿದ್ರೆ ಹ್ಯೂಮನ್ ಸ್ಪಿರಿಟ್, ಮನುಷ್ಯನ ಆತ್ಮ. ಸಿ, ಗಾಡ್ ಇಸ್ ಸ್ಪಿರಿಟ್. ಸಿ, ಇಲ್ಲಿ ದೊಡ್ಡ 24ನೇ ವಚನ ಹಾಕಿದೆ, ಗಾಡ್ ಇಸ್ ಸ್ಪಿರಿಟ್ ಅಂಡ್ ದೇ ದಟ್ ವರ್ಷಿಪ್ ಹಿಮ್ ಮಸ್ಟ್ ವರ್ಷಿಪ್ ಹಿಮ್ ಇನ್ ಸ್ಪಿರಿಟ್ ಅಂಡ್ ಇನ್ ಟ್ರೂತ್. ಟ್ರೂತ್ ಅಂದರೆ ರಿಯಾಲಿಟಿಯಲ್ಲಿ, ರಿಯಾಲಿಟಿ.
ನಾಟ್ ಗೆಸ್ಸಿಂಗ್, ನೋವಿಂಗ್. ಓಕೆ, ಯಾಕಂದರೆ ಮನುಷ್ಯನು ಆತ್ಮಸ್ವರೂಪಿ, ಆತನಿಗೊಂದು ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ಆತನು ಜೀವಿಸ್ತಾನೆ. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ಹೊಸ ಸೃಷ್ಟಿಯಾದನು. ಹೊಸ ಸೃಷ್ಟಿಯಾದದ್ದು ನಮ್ಮ ಆತ್ಮ. ಈಗ ಪೂರ್ವ ಸ್ಥಿತಿ ಹೋಯಿತು, ಎಲ್ಲವೂ ನೂತನವಾಯಿತು. ಇದು ದೇವರಿಂದಲಾದ ಕೆಲಸ. ದಿಸ್ ಈಸ್ ಫ್ರಮ್ ದ ಲಾರ್ಡ್. ಇದು ದೇವರಿಂದಾದ ಕೆಲಸ, ಇದು ಮನುಷ್ಯರಿಂದಾದ ಕೆಲಸ ಅಲ್ಲ. ಇಸ್ ದ ವರ್ಕ್ ಆಫ್ ಗಾಡ್. ಯಾರಾದರೂ ಕ್ರಿಸ್ತನಲ್ಲಿ ಇದ್ದರೆ, ಕ್ರಿಸ್ತನಲ್ಲಿ ಅಂತ ಹೇಳಿದ್ರೆ ನಮ್ಮ ಆತ್ಮದ ಇರುವಿಕೆ ಆತ್ಮಿಕ ಲೋಕದಲ್ಲಿ. ಕ್ರಿಸ್ತನಲ್ಲಿ ಅಂದರೆ ಅದು ನಮ್ಮ ಮನೆ, ನೆಲೆ ಕ್ರಿಸ್ತನಲ್ಲಿ ಎಂಬುವಂಥದ್ದು. ದ ಸ್ಪಿರಿಚುವಲ್ ಅಟ್ಮಾಸ್ಫಿಯರ್ ಹೇಳ್ತಾರೆ. ಪರಿಸರ ಅಂತ ಹೇಳಿದ್ರೆ ಆತ್ಮಿಕ ಪರಿಸರ. ದ ಸ್ಪಿರಿಚುವಲ್ ಎನ್ವೈರ್ಮೆಂಟ್. ಓಕೆ, ನಾವು ಆರಾಧನೆ ಮಾಡುತ್ತಿರುವಾಗ ನಾವು ಹೆವನ್ಲಿ ಕಾಯರ್ ಒಟ್ಟಿಗೆ ನಾವು ಜಾಯಿನ್ ಆಗಿದ್ದೇವೆ. ಪ್ರೈಸ್ ಗಾಡ್. ಆ ಅಟ್ಮಾಸ್ಫಿಯರಲ್ಲಿ ನಾವು ಹುಟ್ಟಿದ್ದೇವೆ. ಬಟ್ ಪರಿಸರ ಅಂದರೆ ಏನು? ನಮ್ಮ ಸುತ್ತಮುತ್ತಲಿನ ಪ್ರದೇಶ ಪರಿಸರ. ಓಕೆ, ನ್ಯಾಚುರಲ್. ನಮ್ಮ ಸುತ್ತಮುತ್ತಲು ಏನು ಕಾಣ್ತಾ ಇದೆ ಅದು ಪರಿಸರ, ಎನ್ವೈರ್ಮೆಂಟ್ ಅಂತ ಹೇಳ್ತಾರೆ. ಅದೇ ರೀತಿ ಆತ್ಮಿಕ ಪರಿಸರ ಏನಿದೆ, ಆತ್ಮಿಕ ಪರಿಸರದಲ್ಲಿ ನಾವು ಸ್ಪಿರಿಚುವಲ್ ಹೋಸ್ಟ್, ಏಂಜಲ್ಸ್, ಅವುಗಳೊಟ್ಟಿಗೆ ನಾವು ಜಾಯಿನ್ ಆಗಿದ್ದೇವೆ. ವಿ ಆರ್ ಬೋರ್ನ್ ಇನ್ ಟು ದ ಕಿಂಗ್ಡಮ್. ಅದಕ್ಕೆ ಬೈಬಲ್ ಹೇಳ್ತೀವಿ, ಇಷ್ಟು ಮಂದಿ ಸಾಕ್ಷಿಗಳು ಮೇಘಾದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರಲಾಗಿ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಂಡ ಪಾಪವನ್ನು ತೆಗೆದಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನಾದ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಾವು ಓಡೋಣ. ಓಕೆ, ನಮ್ಮ ಓಟವನ್ನು ನಾವು ಓಡೋಣ. ಲೆಟ್ ಅಸ್ ರನ್ ಅವರ್ ರೇಸ್. ಯಾಕಂದ್ರೆ ದೇವರು ಆತ್ಮಸ್ವರೂಪನು. ಗಾಡ್ ಇಸ್ ದ ಸ್ಪಿರಿಟ್. ಇಲ್ಲಿ ಸ್ಪಿರಿಟ್ ಅಂತ ಹೇಳಿದ್ರೆ ಎಂತ? ದೇವರು ಗಾಳಿಯ? ನೋ, ದೇವರು ಆತ್ಮಸ್ವರೂಪಿ. ದೇವರಿಗೆ 2 ಕಣ್ಣಿದೆ, ಕಿವಿ ಇದೆ, ದೇವರಿಗೆ ಸೊಂಟ ಇದೆ, ಕಾಲಿದೆ. ಆಕಾಶನು ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ. ಓಕೆ, ನನ್ನ ಕೈ ಮೋಟುಗೈ ಅಲ್ಲ, ನನ್ನ ಕಿವುಡಲ್ಲ, ದೇವರು ಹೇಳ್ತಾನೆ. ರೈಟ್, ಆತ್ಮಸ್ವರೂಪಿ. ಅದೇ ರೀತಿ ನಮ್ಮ ಆತ್ಮಿಕ ಮನುಷ್ಯನಿಗೆ ಕೂಡ ಕಣ್ಣು ಇದೆ, ಕಿವಿ ಇದೆ. ಅದಕ್ಕೆ ದ ಐ ಆಫ್ ಯುವರ್ ಸ್ಪಿರಿಟ್ ಅಂತ ಹೇಳ್ತದೆ. ಐ ಆಫ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮಕ್ಕೆ ಕಣ್ಣು ಇದೆ, ಕಿವಿ ಇದೆ. ಬಟ್ ಈ ಶರೀರ ಎಂಬುವಂಥದ್ದು ಈ ಭೂಲೋಕದಲ್ಲಿ ಫಂಕ್ಷನ್ ಆಗಲಿಕ್ಕೆ, ಕಾರ್ಯಪ್ರವರ್ತನಾಗಲಿಕ್ಕೆ ದೇವರು ನಮಗೆ ಕೊಟ್ಟಂಥ ಮನೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತೇವೆ, ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಾವು ನಂಬುವವರಾಗಿ ನಡೆಯುತ್ತೀವಿ. ಆದ್ದರಿಂದ ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದ್ದೀವಿ ಎಂದು ನಾವು ಬಲ್ಲೆವು. ದೇವರಿಗೆ ಪ್ರಿಯರೇ, ಈ ಸತ್ಯಾಂಶಗಳನ್ನು ನಾವು ಮೆಡಿಟೇಟ್ ಮಾಡಿದಾಗ ದೇವರ ವಾಕ್ಯ ನಮ್ಮಲ್ಲಿ ಜೀವಂತವಾಗುತ್ತದೆ. ಯು ವಿಲ್ ಎಂಜಾಯ್ ಹಿಸ್ ಪ್ರೆಸೆನ್ಸ್. ನೀವು ಆತನ ಸಾನ್ನಿಧ್ಯವನ್ನು ನೀವು ಆನಂದಿಸ್ತೀರಿ, ಆತನ ಸನ್ನಿಧಾನವನ್ನು ನೀವು ಆನಂದಿಸ್ತೀರಿ. ದಿಸ್ ಇಸ್ ಕಾಲ್ಡ್ ದ ಸ್ಪಿರಿಚುವಲ್ ಗ್ರೋತ್. ಇದು ಆತ್ಮಿಕ ಬೆಳವಣಿಗೆ. ಪ್ರೈಸ್ ಗಾಡ್. ಇದು ಆತ್ಮಿಕ ಬೆಳವಣಿಗೆ. ಇಲ್ಲದೆ ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಅದಕ್ಕೆ ಈ ಸಮಯದ ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಪ್ರೈಸ್ ಗಾಡ್. ಪ್ರೇರೆ, ಈ ಸತ್ಯಾಂಶಗಳನ್ನು ಯಾವಾಗಲೂ ನೀವು ಮೆಡಿಟೇಟ್ ಮಾಡಿ, ಧ್ಯಾನ ಮಾಡಿ. ಪ್ರೈಸ್ ಗಾಡ್. ಯಾವಾಗ ನೀವು ಧ್ಯಾನ ಮಾಡುತ್ತೀರಿ, ನಿಮಗೆ ಆತ್ಮಿಕ ಈ ಸತ್ಯಾಂಶಗಳು ಸೋ ರಿಯಲ್ ಆಗಿ ಕಾಣಲ್ಪಡುತ್ತವೆ. ಸೋ ರಿಯಲ್ ಆಗಿ. ಅದು ಒಂದೇ ದಿನದಲ್ಲಿ ಬೆಳೆಯುವಂಥದ್ದಲ್ಲ. ಡೇ ಬೈ ಡೇ ಸ್ಪಿರಿಚುವಲಿ ಬೆಳೆಯುವುದು. ಸ್ಪಿರಿಚುವಲಿ ಬೆಳೆಯುವುದಂದರೆ ಆತ್ಮ ಬೆಳೆಯುವುದಲ್ಲ, ಸ್ಪಿರಿಚುವಲ್ ನಾಲೆಜಲ್ಲಿ ನೀನು ಬೆಳೆಯುವಂಥದ್ದು. ದ ನಾಲೆಜ್, ಸಕಲ ವಿಧವಾದ ಆತ್ಮಿಕ ಜ್ಞಾನ
ಗ್ರಹಿಕೆ ಮತ್ತು ಆತನ ಚಿತ್ತದ ವಿಷಯವಾದ ತಿಳುವಳಿಕೆ ಇಂದ ನಾವು ಬೆಳೆಯುವಂಥದ್ದು. We need to grow. Praise God. ಅದರಿಂದ ಮನುಷ್ಯನು ಆತ್ಮಸ್ವರೂಪಿ, ಅವನಿಗೊಂದು ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ಆತನು ವಾಸ ಮಾಡುತ್ತಾನೆ. ಇವತ್ತು ನಾವು ಬಾರ್ನ್ ಅಗೇನ್ ಆದಾಗ ನಾವು ಕರ್ತನ ಸಂಸರ್ಗದಲ್ಲಿ ಆತನೊಂದಿಗೆ ಒಂದೇ ಆತ್ಮವಾಗಿದ್ದೇವೆ. 1 Corinthians 6 chapter 17 verse. ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಬಟ್ he who is joined to the Lord is one spirit with him. One spirit, not two spirit. Spirit. One spirit with him, with God. But he who is joined to the Lord is one spirit with him. ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಓಕೆ, 18ನೇ ವಚನ. 18. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪ ಕೃತ್ಯಗಳು ದೇಹಕ್ಕೆ ದೂರವಾಗಿವೆ. ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ಅಪೊಸ್ತಲ ಪೌಲ ಹೇಳ್ತಾನೆ, ಪಾಪದಲ್ಲಿ ನಡೆಯುವವರನ್ನು ಎಲ್ಲರ ಮುಂದೆ ಗದರಿಸುವಂತ. ರೈಟ್, ದಿಸ್ ಆಲ್ ಬ್ಲೈಂಡ್ನೆಸ್. ಓಕೆ, ಬ್ಲೈಂಡ್ನೆಸ್. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ದೇವರಿಂದ ದೊರಕಿ ನಿಮ್ಮ ಒಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. ನಿಮ್ಮ ದೇಹವು ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ. ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ವಾಕಿಂಗ್ ಇನ್ ಹೋಲಿನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಕಿಂಗ್ ಇನ್ ಪ್ಯೂರಿಟಿ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ನೋಡಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಪರಿಶುದ್ಧನಾದ ದೇವರಿಗೆ ನಾವು ಪರಿಶುದ್ಧನಾದ ಮಕ್ಕಳಾಗಿ ನಾವು ಹುಟ್ಟಿದೆ. ಪರಿಶುದ್ಧ ಆತ್ಮ ನಮ್ಮ ಒಳಗೆ ವಾಸ ಮಾಡುತ್ತಾನೆ. He lives in us. ಕ್ರಿಸ್ತನು ನನ್ನ ಒಳಗೆ ಜೀವಿಸ್ತಾ ಇದ್ದಾನೆ. ಅಪೊಸ್ತಲ ಪೌಲ ಹೇಳ್ತಾನೆ, ಜೀವ ಇದ್ದವರು ಜೀವಿಸ್ತಾರೆ. ಓಕೆ, ಪವಿತ್ರಾತ್ಮನ ಕೇವಲ ಶಕ್ತಿ ಅಲ್ಲ, ಆತನು ಒಬ್ಬ ವ್ಯಕ್ತಿಯಾಗಿ ನಮ್ಮ ಒಳಗೆ ಆತನು ವಾಸ ಮಾಡುತ್ತಾನೆ. ಆ ವ್ಯಕ್ತಿಯಾಗಿದ್ದಾನೆ. ಪವಿತ್ರಾತ್ಮನಿಗೆ ದುಃಖ ಆಗ್ತದೆ. ಓಕೆ, ಅದಕ್ಕೋಸ್ಕರ ಬೈಬಲ್ ಹೇಳ್ತೇವೆ, ಪವಿತ್ರಾತ್ಮನ ದುಃಖ ಪಡಿಸಬೇಡ್ರಿ. ಯೇಸುಸ್ವಾಮಿ ಪ್ರೀಚ್ ಮಾಡುತ್ತಿರುವಾಗ ಅಲ್ಲಿ ನಾವು ನೋಡ್ತೇವೆ, ಇವನು ದೆವ್ವಗಳ ಒಡೆಯನಾದ್ದರಿಂದ ದೆವ್ವಗಳನ್ನು ಬಿಡಿಸ್ತಾನೆ ಬೆಲ್ಜೆಬೂಲ್ನ ಸಹಾಯದಿಂದ. ಓಕೆ, ಅಲ್ಲಿ ಜಡ್ಜ್ ಮಾಡಿದ್ರು. 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ 26ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ, ಬೇಕಾದ್ರೆ 25ರಿಂದ ನಾವು ಓದುವ. ಆತನು ಅವರ ಆಲೋಚನೆಗಳು ತಿಳಿದುಕೊಂಡು ಅವರಿಗೆ ಹೇಳಿದ್ದೇನೆ, ಯಾವ ರಾಜ್ಯವು ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಓಕೆ, ಅದರಂತೆ ಸೈತಾನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡಾಗಾಯಿತು. ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದಿತ್ತು? ನಾನು ಬೆಲ್ಜೆಬೂಲ್ನ ಬಲದಿಂದ ದೆವ್ವಗಳನ್ನು ಬಿಡಿಸಿದಾದರೆ ನಿಮ್ಮವರು ಯಾರ ಬಲದಿಂದ ಬಿಡಿಸ್ತಾರೆ? ಆದ್ದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವರಾಗುವರು. ಓಕೆ, ನೆಕ್ಸ್ಟ್. ನಾನು ದೇವರ ಆತ್ಮನ ಬಲದಿಂದಲೇ ದೆವ್ವಗಳನ್ನು ಬಿಡಿಸಿದಾದರೆ ದೇವರ ರಾಜ್ಯವು ನಿಮ್ಮ ಹತ್ತಿರಕ್ಕೆ ಬಂತಲ್ಲ. ನೆಕ್ಸ್ಟ್. ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳುವುದು ಹೇಗೆ? ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡನು. ನನ್ನ ಪಕ್ಷ ಹಿಡಿಯದವನು ನನಗೆ ವಿರೋಧಿ, ನನ್ನ ಜೊತೆಯಲ್ಲಿ ಒಟ್ಟುಗೂಡಿಸಿದವನು ಚದುರಿಸುವನಾಗಿರುತ್ತಾನೆ. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ಓಕೆ, ನೆಕ್ಸ್ಟ್. ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರುದ್ಧವಾಗಿ ಮಾತಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು. ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ. ಓಕೆ, ಮರ ಒಳ್ಳೆದೆಂದರೆ ಅದರ ಫಲವು ಒಳ್ಳೆದೆನ್ನಿರಿ, ಮರ ಹುಳುಕು ಅಂದರೆ ಅದರ ಫಲವು ಹುಳುಕು ಅನ್ನಿರಿ. ಫಲದಿಂದಲೇ ಮರದ ಗುಣವು ಗೊತ್ತಾಗುವುದು. ನೆಕ್ಸ್ಟ್. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನು ಆಡುವುದಕ್ಕೆ ನಿಮ್ಮಿಂದ ಹೇಗಾದಿತ್ತು?
ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ನೆಕ್ಸ್ಟ್, ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯವಿಚಾರಣೆ ದಿನದಲ್ಲಿ ಉತ್ತರ ಕೊಡಬೇಕು. ನಾವೇನು ಮಾತಾಡುತ್ತೇವೆ, ಎವ್ರಿಥಿಂಗ್ ವಿಲ್ ಬಿ ರೆಕಾರ್ಡ್. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂತ. ಮಾತಾಡಿದ್ರೆ ಏನಾಗುದಿಲ್ಲ, ಇದೆಲ್ಲ ಸುಮ್ಮನೆ, ಅದು ಅರಿಕೆ ಅಲ್ಲ. ಬಟ್ ನೀವು ಮಾತಾಡುವ ಪ್ರತಿಯೊಂದು ಮಾತು ಅದಕ್ಕೆ ಲೆಕ್ಕ ಕೊಡಲಿಕ್ಕೆ ಇದೆ. ಸುಮ್ಮನೆ ಆಡುವ ಪ್ರತಿಯೊಂದು ಮಾತು, ಕೆಲವರಿಗೆ ನಾನು ಸುಮ್ಮನೆ ಹೇಳಿದೆ ಅಂತ, ಎವ್ರಿ ವರ್ಡ್ ಇಸ್ ಕೌಂಟೆಡ್. ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ನೀವು ಇಷ್ಟರವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ದ ಟೈಮ್ ಇಸ್ ಶಾರ್ಟ್. ಆತ ನಮಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಪುನರುತ್ಥನಾಗಿದ್ದ. ಒಂದು ವೇಳೆ ಆತನು ಕ್ರೂಜೆಯಲ್ಲಿ ಮಾಡಿದ ದ ಫಿನಿಶ್ಡ್ ವರ್ಕನ್ನು ನೀವು ನಂಬುವುದಾದರೆ, ಆತನು ಮಾಡಿದ ಕ್ರೂಜೆಯ ಕೆಲಸವನ್ನು, ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್. ಇಟರ್ನಲ್ ಲೈಫ್, ನಿತ್ಯ ಜೀವವನ್ನು ನೀವು ಹೊಂದುತ್ತೀರಿ. ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆಯೇ, ನಿನ್ನನ್ನು ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನನಗೋಸ್ಕರ ಕಳಿಸ್ತಿ. ಆತ ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ. ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು. ನಾನು ನಂಬುತ್ತೇನೆ, ನನಗೆ ಬಿಡುಗಡೆ ಆಯಿತು, ನಾನು ನಿತ್ಯ ಜೀವವನ್ನು ಹೊಂದಿದ್ದೇನೆ. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದಿದ್ದೇನೆ. ಐ ಥ್ಯಾಂಕ್ ಯು ಲಾರ್ಡ್, ಯುವರ್ ಗ್ರೇಸ್ ಆ್ಯಂಡ್ ಫೇವರ್ ಆಫ್ ಗಾಡ್. ತಂದೆ, ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ ಅವರು ಕಂಫರ್ಟ್ ಆಗಲಿ, ಸಂತೈಸಲ್ಪಡಲಿ, ಅಂತರ್ಯದಲ್ಲಿ ಪ್ರಜ್ವಲಿಸಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್.